ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತಿನ ವಿಡಿಯೋ ಒಗ್ಗಟ್ಟಿನಲ್ಲಿ ಬಲವಿದೆ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೃಷ್ಣಾ ನದಿಯ ತೀರದಲ್ಲಿ ಒಂದು ಸುಂದರವಾದ ಹಳ್ಳಿ ಇತ್ತು. ಈ ಹಳ್ಳಿಯಲ್ಲಿ ಅನೇಕ ಜನರು ಯಥಾವತ್ತಾಗಿ ಹಸುಗಳನ್ನು ಸಾಕ್ತಾ ಇದ್ರು. ಆ ಹಸುಗಳು ಅಲ್ಲಿನ ಮೈದಾನಗಳಲ್ಲಿ ಮೇಯುತ್ತಿದ್ವು ಹಾಗೂ ಸಂಜೆಯಷ್ಟೊತ್ತಿಗೆ ಮನೆಗಳಿಗೆ ಮರಳ್ತಾ ಇದ್ವು. ಆದರೆ 2 ಹಸುಗಳು ಮಾತ್ರ ಕಾಡಿನ ಪಕ್ಕದಲ್ಲಿದ್ದ ಮೈದಾನಕ್ಕೆ ಹೋಗಿ ಮೇಯ್ಕೊಂಡು ಬರ್ತಿದ್ವು. ಅವರಿಬ್ಬರು ಆತ್ಮೀಯ ಗೆಳೆಯರಾಗಿದ್ದರು ಹಾಗೂ ಒಟ್ಟಿಗೆ ಹೋಗಿ ಹುಲ್ಲುಗಳನ್ನು ಮೇಯ್ತಾ ಇದ್ರು. ಈ 2 ಹಸುಗಳನ್ನು ತುಂಬ ದಿನದಿಂದ ಒಂದು ಹುಲಿ ನೋಡ್ತಾ ಇತ್ತು. ಅವುಗಳಿಗಾಗಿ ಹೊಂಚು ಹಾಕ್ತಾ ಕಾಯ್ತಿತ್ತು. ವಾ, ಎಷ್ಟು ಚೆನ್ನಾಗಿದೆ ಕೊಬ್ಬಿದ ಹಸುಗಳು. ಇವುಗಳನ್ನು ತಿಂದರೆ 1 ತಿಂಗಳು ನನಗೆ ಊಟನೇ ಬೇಡ. ಹೇಗಾದರೂ ಮಾಡಿ ಹಿಡಿಲೇಬೇಕು ಅಂತ ಯೋಚನೆ ಮಾಡಿಕೊಂಡು ಹಸುಗಳ ಮುಂದೆ ಹೋಯಿತು. 2 ಹಸುಗಳು ತುಂಬಾ ಶಕ್ತಿಶಾಲಿ ಇದ್ದಿದ್ದರಿಂದ ಆ ಹುಲಿಗೆನೆ ಹೊಡೆದು ಅದನ್ನು ಓಡಿಸಿದ್ವು. ಹುಲಿಗೂ ಕೂಡ ಭಯ ಆಗಿ ಅಲ್ಲಿಂದ ಕಾಲು ಕಿತ್ತು ಓಡಿ ಹೋಯಿತು. ಅಯ್ಯಯ್ಯೋ, ಇವತ್ತು ಆ ಹಸುಗಳನ್ನ ಹಿಡಿಯೋಕ್ಕೋಗಿ ನಂದೇ ತಿಥಿ ಆಗ್ಬಿಡ್ತಿತ್ತು. ಸರಿಯಾದ ಸಮಯಕ್ಕೆ ಅವುಗಳನ್ನ ಹಿಡಿಬೇಕು ಅಂತ ಯೋಚನೆ ಮಾಡ್ತಾ ಹುಲಿ ಅಲ್ಲೇ ಜೋರಾದ ನಿದ್ರೆಗೆ ಜಾರ್ತು. ಕನಸಲು ಅವುಗಳ ಬಗ್ಗೆನೇ ಯೋಚಿಸ್ತಿತ್ತು. ಕೆಲವು ದಿನಗಳ ನಂತರ ಸ್ನೇಹಿತರಾಗಿದ್ದ 2 ಹಸುಗಳು ಸಣ್ಣ ಕಾರಣಕ್ಕಾಗಿ ಜಗಳವಾಡಿ ಬೇರೆ ಬೇರೆಯಾದವು. ಬೇರೆ ಬೇರೆಯಾಗಿಯೇ ಕಾಡಲ್ಲಿ ಹುಲ್ಲುಗಳನ್ನು ಮೇಯ್ತಾ ಇದ್ವು. ಈ ಎಲ್ಲ ಬೆಳವಣಿಗೆಯನ್ನು ದೂರದಿಂದಲೇ ನಿಂತು ಹುಲಿ ನೋಡ್ತಾ ಇತ್ತು. ಅದಕ್ಕೆ ತುಂಬಾ ಸಂತೋಷವಾಯಿತು. ಇದೇ ಸರಿಯಾದ ಸಮಯ ಅಂತ ಯೋಚಿಸ್ತು. ಜಗಳವಾಡಿ ಬೇರೆ ಬೇರೆ ಕಡೆ ಮೇಯ್ತಿದ್ದಂತಹ ಹಸುಗಳನ್ನು ನೋಡಿ ಹುಲಿ ಒಂದರ ಮೇಲೆ ದಾಳಿ ಮಾಡಿತು. 2 ಒಟ್ಟಿಗೆ ಇದ್ದಿದ್ರೆ ಅವುಗಳು ಹುಲಿಯನ್ನು ಎದುರಿಸ್ತಾ ಇದ್ವು. ಹುಲಿಗಿಂತ ಶಕ್ತಿಶಾಲಿಯಾಗಿದ್ವು. ಆದರೆ ಒಂದು ಹಸುಗೆ ಅಂತಹ ಹುಲಿಯನ್ನು ಎದುರಿಸುವ ಶಕ್ತಿ ಇರಲಿಲ್ಲ. ಒಂದು ಹಸುವನ್ನು ತಿಂದು ಇನ್ನೊಂದು ಹಸುವಿನ ಮೇಲೂ ದಾಳಿ ಮಾಡಿತು. ಅದನ್ನು ಕೂಡ ಕ್ಷಣಾರ್ಧದಲ್ಲಿ ರಾಕ್ಷಸ ಹುಲಿ ತಿಂದು ಮುಗಿಸ್ತು. ಅವುಗಳು ಏನೂ ಮಾಡದಂತಹ ಸ್ಥಿತಿಗೆ ಹೋದ್ವು. 2 ಹಸುಗಳನ್ನು ತಿಂದ ಹುಲಿ ಸಂತೋಷದಿಂದ ಕಾಡೊಳಗಡೆ ಹೋಯಿತು. ಅದಕ್ಕೆ ಹೇಳೋದು ಮಕ್ಕಳೇ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಆ ಹಸುಗಳು ಒಟ್ಟಿಗೆ ಇದ್ದಾಗ ಆ ಹುಲಿಗೆ ಏನೂ ಮಾಡೋಕ್ಕೆ ಆಗ್ತಿರಲಿಲ್ಲ. ಅವುಗಳನ್ನು ಎದುರಿಸುವ ಶಕ್ತಿ ಆ ಹುಲಿಗಿರಲಿಲ್ಲ. ಯಾವಾಗ ಅವುಗಳು ಜಗಳವಾಡಿ ಬೇರೆ ಬೇರೆ ಆದವೋ ಆ ಸನ್ನಿವೇಶವನ್ನು ಹುಲಿ ಸರಿಯಾಗಿ ಬಳಸ್ಕೊಳ್ತು. ನಾವು ಇದರಿಂದ ಏನನ್ನು ಅರಿತುಕೊಳ್ಬೇಕು ಅಂದರೆ, ನಾವು ಒಗ್ಗಟ್ಟಾಗಿದ್ದರೆ ಯಾವ ಶತ್ರು ಕೂಡ ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.